ಕಡಿತ ಆಗಿದೆ. ನಾನು ಪಲ್ಲವಿಯವ್ರನ್ನ ಮಾತನಾಡ್ತೀನಿ, ಯಾಕಂದರೆ ಆ ನೋವಿನ ಕ್ಷಣಗಳನ್ನು ಬಹುಶಃ ಪಲ್ಲವಿಯವರು ಒಂದು ಮಾತ್ರ ಹೇಳಿದರು. ಫೇಸ್ಬುಕ್ನಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೆ, ಇವರಿಗೆ ಮನೆಯಲ್ಲಿ ಏನೋ ನೋವಿನ ಛಾಯೆನೇ ಇವರ ಮುಖದಲ್ಲಿಲ್ಲ ಅಂತ ಹೇಳ್ಕೊಂಡು. ಈ ರೀತಿಯಂಥ ಕ್ರೌರ್ಯ ಇದೆಯಲ್ಲ, ಇಂತಹ ಕ್ರೌರ್ಯ ಬಹುಶಃ ಯಾರಿಗೆ ಮನೆ ಮಠ ಮಂದಿ ಇಲ್ಲ ಅಂತೇಳಿ ಅನ್ಸುತ್ತೆ ಅಂಥವ್ರು ಮಾತ್ರ ಇಂಥ ಕ್ರೌರ್ಯದ ಮೆಸೇಜ್ಗಳನ್ನು ಹಾಕೋದಕ್ಕೆ ಸಾಧ್ಯ. ಯಾಕಂದರೆ ಪತಿ ತೀರ್ಕೊಂಡಿದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ಅವರು ಅಳುತ್ತಾ ಕೂತ್ಕೊಂಡಿರ್ತಾರೆ. ಮಗನನ್ನು ಕೂಡ ಕರ್ಕೊಂಡು ಬರಬೇಕಾಗಿತ್ತು, ಆ ಗಂಡನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಬೇಕಾಗಿತ್ತು. ಒಂದು ಹೆಣ್ಣಾಗಿ ಅವ್ರು ಏನು ಮಾಡಬಹುದಾಗಿತ್ತು ಅದನ್ನು ಅವರಲ್ಲಿ ಮಾಡಿದ್ದಾರೆ. ಮತ್ತು ತನ್ನ ಕುಟುಂಬವನ್ನು, ಯಾಕಂದರೆ ಒಂದು ದಾಳಿ ಆದಾಗ ಅವರು ಟಾರ್ಗೆಟ್ ಮಾಡಿ ಇಂಥವ್ರನ್ನ ಕೊಂದಂಥ ಸಂದರ್ಭದಲ್ಲಿ ಯಾವ ಸ್ವರೂಪದ ಮನಸ್ಥಿತಿಯಲ್ಲಿ ನಮ್ಮ ಜನ ಈಗಲೂ ಕೂಡ ಇಂಥದಕ್ಕೆ ಕಾಮೆಂಟ್ ಮಾಡ್ತಾರೆ ಅಂತ. ಬಹುಶಃ ಇವುಗಳಿಗೆ ಹಿಂದಿನ ಸತಿ ಪದ್ಧತಿಯ ಕಾಲದಿಂದ ಇನ್ನೂ ಕೂಡ ಮುಂದಕ್ಕೆ ಬಂದಂಗೆ ಕಾಣ್ತಾ ಇಲ್ಲ. ಅಂಥ ಮನಸ್ಥಿತಿಯಲ್ಲಿ ಇದ್ದಂಥವ್ರು ಮಾತ್ರ ಈ ರೀತಿಯಾದಂತಹ ಮಾತುಗಳನ್ನು ಹೇಳೋದಕ್ಕೆ, ನಿಮ್ಮ ಮುಖದಲ್ಲಿ ನೋವು ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯ. ಆದರೆ ಪಲ್ಲವಿಯವರು ಹೇಳ್ತಾರೆ ಆ ಸಿಚುವೇಶನ್ ಹೇಗಿತ್ತು, ಯಾವ ಸ್ವರೂಪದಲ್ಲಿ ಆ ಪರಿಸ್ಥಿತಿಯನ್ನು ಅವರು ಎದುರಿಸಿದ್ದಾರೆ ಅನ್ನೋದರ ಬಗ್ಗೆ. ಯಾಕಂದರೆ ಇದು ಬಹುಶಃ ಇಂತಹ ಘಟನೆಗಳು ನಡೆದಾಗ ಅದನ್ನು ಎದುರಿಸಬೇಕಾದಂತಹ ಸ್ವರೂಪ ಹೀಗೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ತಮ್ಮ ಗಂಡನ ಶವದ ಮುಂದೆ ಅಮ್ಮ ಮಗ, ಸುತ್ತಲೂ ಪರಿಚಿತರು ಯಾರೂ ಇಲ್ಲ, ಇದೇ ರೀತಿಯಲ್ಲಿ ನೋವಿನಿಂದ ಅಳ್ತಾ ಇರುವಂಥವರ ನಡುವೆ ಕುಳಿತುಕೊಂಡಿದ್ದಾಗ ಹೇಗಿದ್ದಿರಬಹುದು. ಅದೊಂದು ರೀತಿಯಂತಹ ಯುದ್ಧ ಭೂಮಿಯಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಸ್ಥಿತಿ ಅದು. ಪಲ್ಲವಿಯವರೇ, ಅಲ್ಲಿಂದ ನಿಮ್ಮನ್ನು ವಾಪಸ್ ಕರ್ಕೊಂಡು ಬರೋದಕ್ಕಾದಾಗ, ಅಂದರೆ ಸೇನೆಯವರು ಕೂಡ ಬಂದ ನಂತರ, ಸೆಕ್ಯೂರಿಟಿ ಫೋರ್ಸಸ್ ಬಂದ ನಂತರ ನಿಮಗೆ ಕೆಳಗಡೆ ಬರೋಕ್ಕಾಯ್ತಾ ಅಥವಾ ಅದಕ್ಕಿಂತ ಮುಂಚಿತವಾಗಿಯೇ ಕೆಳಗೆ ಬರೋದಕ್ಕೆ ಸಾಧ್ಯ ಆಯಿತಾ? ಅದಕ್ಕಿಂತ ಸೇನೆಯವ್ರು ಬರೋಕ್ಕಿಂತ ಮುಂಚೆನೇ ನಾವು ಕೆಳಗೆ ಬಂದ್ವಿ. ಆ್ಯಕ್ಚುಲಿ ಅದೇ 3/4 ಗಂಟೆ ಅಷ್ಟು ಯಾರೂ ಬಂದಿರಲಿಲ್ಲ. ಆಮೇಲೆ ಯಾರೋ ಇಬ್ಬರು ಲೋಕಲೈಟ್ಸ್ ಬಂದರು. ಆಮೇಲೆ ಅವರು ಹೆದರಬೇಡಿ, ನಾವಿದ್ದೀವಿ, ಆರ್ಮಿಯವರಿಗೆಲ್ಲ ವಿಚಾರ ತಿಳಿಸ್ತಾ ಇದ್ದೀವಿ ಅಂತ ಹೇಳಿ ಬಂದರು. ಆಮೇಲೆ ನಾನು ಫೋನ್ ಕೇಳಿದೆ, ಯಾಕಂದರೆ ನನ್ನ ಹಸ್ಬೆಂಡಿನ ಒಂದು ಮಾತ್ರ ಪೋಸ್ಟ್ ಪೇಯ್ಡ್ ಇತ್ತು, ಬಟ್ ಅದು ಕೂಡ ಅಲ್ಲಿ ಮೇಲ್ಗಡೆ ನೆಟ್ವರ್ಕ್ ವರ್ಕ್ ಆಗ್ತಿರ್ಲಿಲ್ಲ. ಈಗ ವಿಚಾರ ತಿಳಿಸ್ಬೇಕಲ್ಲಂತ ಹೇಳಿ ಫೋನ್ ಕೇಳಿದೆ ಅವ್ರ ಹತ್ರ. ಅವ್ರು ಫೋನ್ ಕೊಟ್ಟರು. ನಾನು ನನ್ನ ಹಸ್ಬೆಂಡಿನ ಫ್ರೆಂಡಿಗೆ ಕಾಲ್ ಮಾಡಿದೆ. ಫ್ಯಾಮಿಲಿಯವರಿಗೆ ಹೇಳಲಿಕ್ಕೆ ಹೇಗೆ ಅಂತ ನಂಗೆ ತಿಳಿಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡಿನ ಫ್ರೆಂಡ್ಸು ಹೆಲ್ಪ್ ಮಾಡ್ತಾರೆ ಅಂತ ಅವರಿಗೆ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಬಟ್ ಅವ್ರಿಗೂ ಕಾಲ್ ಕನೆಕ್ಟ್ ಆಗಲಿಲ್ಲ. ಅಷ್ಟೊತ್ತಿಗೆ ಇನ್ನೂ ಇಬ್ಬರೂ ಲೋಕಲೈಟ್ಸ್ ಬಂದರು. ಅವರೆಲ್ಲ ಏನು ಹೇಳಿದರು, ಆ್ಯಕ್ಚುಲಿ ನನಗೆ ನನ್ನ ಗಂಡನಲ್ಲಿ ಬಿಟ್ಟು ನಂಗೆ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಹೋದರೆ 3 ಜನ ಒಟ್ಟಿಗೆ ಕೆಳಗಡೆ ಹೋಗೋಣ ಆ ಥರ ಇದ್ದಿದ್ದು. ಆದರೆ ಆರ್ಮಿಯವ್ರ ಮೇಲೆ ಅಂದರೆ ಬಾಡಿ ಅಂತೂ ಕೆಳಗಡೆ ನಮಗೆ ತಂದು ಸಿಕ್ಕೇ ಸಿಗುತ್ತೆ. ನಾವು ಒಟ್ಟು ಅಲ್ಲಿಂದ ನಮ್ಮ ಊರಿಗೆ ನಾನು ಬರಬೇಕಿತ್ತು ನನ್ನ ಗಂಡನ ಬಾಡಿ ಜೊತೆಗೆ. ಮತ್ತು ಫಸ್ಟು ಈ ವಿಚಾರ ಯಾರಿಗೂ ಇನ್ನೂ ಗೊತ್ತಾಗಿರಲಿಲ್ಲ. ಫಸ್ಟು ನಮ್ಮ ಹೆಲ್ಪಿಗಾರು ಯಾರು ಬರಬೇಕಲ್ಲ, ವಿಚಾರ ತಿಳಿಸ್ಬೇಕಲ್ಲ, ಗೊತ್ತಾಗಬೇಕಲ್ಲ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅಂದರೆ ಅಟ್ಲೀಸ್ಟ್ ಈ ವಿಚಾರ ಬೇರೆಯವರಿಗೆ ಗೊತ್ತಾಗಬೇಕು ಅಂತ ಹೇಳಿ. ಸೊ ಆ ಮೈಂಡ್ಸೆಟ್ಟಲ್ಲಿ ನಾವು ಸರಿ, ನಾನು ನನ್ನ ಮಗ ಸರಿ ಈಗ ಕೆಳಗಡೆ ಹೋಗೋಣ ಅಂತ. ಆದರೆ ಅಷ್ಟೊತ್ತಿಗೆ ಅವ್ರು ಲೋಕಲೈಟ್ಸೇ ಇಬ್ಬರು ಹೇಳಿದರು, ನೀವೀಗ ಇಲ್ಲೇ ಇದ್ರೂ ಏನೂ ಯೂಸ್ ಇಲ್ಲ, ಆರ್ಮಿಯವ್ರಿಗೆ ವಿಚಾರ ಗೊತ್ತಾಗಿದೆ, ನಿಮ್ಮ ಮನೆಯವ್ರನ್ನ ಇದನ್ನು ಕೆಳಗಡೆ ನಿಮಗೆ ತಲುಪಿಸ್ತಾರೆ. ಈಗ ನೀವಿಬ್ರು ಜೀವಂತ ಇದ್ದೀರಾ, ನಿಮಗೂ ಇದು ಅಟ್ಯಾಕ್ ಏನು ಮುಗ್ದಿದೆಯೋ ಏನೋ ಯಾರಿಗೂ ಗೊತ್ತಿಲ್ಲ. ಬಟ್ ಈಗ ಹೋಗೋಣ ನಾವು ಕೆಳಗಡೆ, ಪ್ಲೀಸ್ ಬನ್ನಿ, ನೀವು ಸೇಫ್ ಆಗಿ. ಆಮೇಲೆ ಮನೆಯವರಿಗಾರು ವಿಚಾರ ತಿಳಿಸ್ಬೇಕಲ್ಲ ಅಂತ ಹೇಳಿ ಇದು ಮಾಡಿದರು. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಅವರಿಬ್ಬರು ನಮ್ಮನ್ನು ಕೆಳಗಡೆವರೆಗೆ ಬಿಟ್ಟರು. ಅಲ್ಲಿ ಒಬ್ಬರು ಮಗನನ್ನು ಎತ್ಕೊಂಡು ಬಂದಿರೋದು, ಬೆನ್ನ ಮೇಲೆ ಕೂರಿಸ್ಕೊಂಡು ಬಂದಿರುವಂಥ ಒಂದು ವಿಡಿಯೋ ನೋಡ್ತಾ. ಹೌದು, ಅವರು ಹೌದು. ಆ್ಯಕ್ಚುಲಿ ಅಲ್ಲಿ ಅಷ್ಟು ಸುಲಭ ಇಲ್ಲ ಸರ್, ಅಲ್ಲಿ ಇಳಿಲಿಕ್ಕಾಗಲಿ ಹತ್ತಲಿಕ್ಕಾಗಲಿ ಅಂಥ ಜಾಗ ಅದು. ಕುದುರೆ ಮೇಲೇ ಬರಬೇಕು, ಹೋಗಬೇಕು. ಅವರು ನನ್ನ ಮಗನಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಫುಡ್ಡಿಂದು ಇದಾಗ್ಬಿಟ್ಟು. ಅವರು ನನ್ನ ಬೆನ್ನ ಮೇಲೆ ಕೂತ್ಕೋ ಅಂತ ಹೇಳಿ, ಮತ್ತು ನಡ್ಕೊಂಡು ಅಂದರೆ ಹೋಗೋತ್ತಿಗೆ ಸ್ವಲ್ಪ ತಡ ಆಗುತ್ತೆ, ಮತ್ತು ಬೇಡ ಯಾವ ಸಮಯದಲ್ಲಿ ಹೇಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವನನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಇಳಿಸ್ಕೊಂಡು ಹೋದರು. ನನಗೆ ಇನ್ನೊಬ್ಬರು ಕೈ ಹಿಡ್ಕೊಂಡು, ಯಾಕಂದರೆ ಅಲ್ಲಿ ನಡಿಲಿಕ್ಕೆ ಭಾರಿ ಕಷ್ಟ ಸರ್, ಅದು ಎಲ್ಲೆಲ್ಲಿ ಹೆಜ್ಜೆ ಇಡಬೇಕು ಅಂತ ಇದು ಮಾಡ್ತಾ ಕೆಳಗಡೆವರೆಗೆ ತಲುಪಿಸಿದ್ರು ಸರ್.
ಈಗ ನೀವಲ್ಲಿ ಮೇಲೆ ಹೋದಾಗೆಲ್ಲ ಕುದುರೆಯಲ್ಲಿ ಹೋಗಿದ್ರಲ್ಲ, ಈ ದಾಳಿ ಆದ ನಂತರ ಆ ಕುದುರೆ ತಗೊಂಡು ಬಂದಂಥವ್ರು ಅವ್ರುಗಳೆಲ್ಲ ಎಲ್ಲಿ ಹೋಗಿದ್ರು? ಅವರಿಗೆಲ್ಲ ಗೊತ್ತು, ಶೂಟ್ ಸೌಂಡ್ ಆಗ್ತಿದ್ದಂಗೆ ಅವರು ನಮ್ಮನ್ನು ಕರ್ಕೊಂಬಂದವರು ನಮಗೆ ಸಿಗಲಿಲ್ಲ. ಅವ್ರು ಮೋಸ್ಟ್ಲಿ ಓಡೋದ್ರು, ಅಥವಾ ಕೆಲವರು ಬೇರೆಯವರು ಯಾರ್ಯಾರು ಇದ್ರು ಅವ್ರನ್ನೆಲ್ಲ ರೆಸ್ಕ್ಯೂ ಮಾಡ್ತಾ ಇದ್ರು. ಅಂದರೆ ಇದು ಅನುಮಾನ ಬಂದ ತಕ್ಷಣನೇ ಕೆಲವರು ಅರ್ಧಕ್ಕೆ ಎಲ್ಲ ವಾಪಸ್ ಹೋಗಿದ್ದಾರಂತೆ. ಓಕೆ.